ಮುಂದಿನ ಸುದ್ದಿಗೆ ಹೋಗೋಣ. ಈಗ ಚಿತ್ರನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿರುವ ಚಿತ್ರನಟ ದರ್ಶನ್ನು ಇನ್ನೇನು ಹೊರಗೆ ಬಂದುಬಿಡ್ತಾರೆ, ನಮ್ಮ ನೆಚ್ಚಿನ ನಟನನ್ನು ಕಣ್ತುಂಬ ನೋಡಿ ಪುನೀತರಾಗ್ತೀವಿ ಅಂತ ಕಾಯ್ತಾ ಇರುವವರಿಗೆ ಇನ್ನು 1 ವರ್ಷ ಕಾಯದೆ ಬೇರೆ ದಾರಿ ಇಲ್ಲ. 1 ವರ್ಷ ಒಳಗೆ ದರ್ಶನ್ನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದು ಸುಪ್ರೀಂ ಕೋರ್ಟ್ಗೆ ಬೇಲ್ ಕೊಡಿ ಅಂತ. ವಿಚಾರಣೆ ನಡೀತಾ ಇರೋದು ಸೆಷನ್ಸ್ ನ್ಯಾಯಾಲಯದಲ್ಲಿ, ಸೆಷನ್ಸ್ ನ್ಯಾಯಾಲಯ, ಹೈಕೋರ್ಟು ಎಲ್ಲ ಬಿಟ್ಟು ಸುಪ್ರೀಂ ಕೋರ್ಟಿಗೆ ಯಾಕೆ ಅಪ್ಲಿಕೇಶನ್ನು? ನೆನಪಿದೆಯಾ ನಿಮಗೆ? ಹೈಕೋರ್ಟ್ ಬೇಲ್ ಕೊಟ್ಟಿತ್ತು. ಇದು ಹೆಂಗ್ರಿ ಈ ಕೇಸಲ್ಲಿ ಬೇಲ್ ಕೊಟ್ಟರು ಅಂತ ಆಶ್ಚರ್ಯ, ಆಘಾತ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಒಳಗಡೆ ಇರೋದೀಗ. ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದೆ, ಕೊಟ್ಟರೆ ಸುಪ್ರೀಂ ಕೋರ್ಟೇ ಕೊಡಬೇಕೀಗ. ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಅರ್ಜಿ. ಏನಂತ ಅರ್ಜಿ? ಜೈಲಿನಲ್ಲಿ ಇಟ್ಟಿದ್ದಾರೆ ನನ್ನನ್ನು, ತುಂಬ ತೊಂದರೆ ಆಗ್ತಾ ಇದೆ, ಇಲ್ಲಿ ಏನೋ ಈವ್ ಟೀಸಿಂಗ್ ಏನೋ ಆ ಥರದ್ದೇನೋ ಆಗ್ತಿದೆ ಅಂತ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟುಬಿಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆಗೆ ಮಾತಾಡೋದಕ್ಕೆ ಅವಕಾಶ ಇದೆ. ಉಳಿದ ಅಂಡರ್ ಟ್ರಯಲ್ ಪ್ರಿಸನರ್ಸು, ವಿಚಾರಣಾಧೀನ ಕೈದಿಗಳ ಹೆಂಗೆ ಕುಟುಂಬಸ್ಥರ ಜೊತೆ ಮಾತಾಡ್ತಾರೋ ನಾನು ಹಾಗೆ ಮಾತಾಡಬೇಕು. ಮಧ್ಯದಲ್ಲಿ ಏನು ಮೆಶ್ ಇರುತ್ತೆ, ಮೆಶ್ನ ಆ ಕಡೆಯವರು ಈ ಕಡೆ ನಾನು ಮಾತು ಕೇಳಿಸೋದಿಲ್ಲ, ಏನಿಲ್ಲ, ಹಂಗೆ ಕಷ್ಟ ಆಗ್ತಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಬಿಟ್ಟಿದ್ದಾರೆ. ಊಟ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ಇತ್ಯಾದಿ ಇತ್ಯಾದಿ. ಅದರ ಜೊತೆಗಿದ್ದಿದ್ದ ಮೇಜರ್ ಸಮಸ್ಯೆ ಏನು ಅಂದರೆ ಕೇಸ್ ಭಾಳ ಸ್ಲೋ ಆಗ್ತಿದೆ, ಭಾಳ ಸ್ಲೋ ನಡೀತಿದೆ ಕೇಸು. ಇಲ್ಲಿ ತನಕ ಬರೀ 10 ಸಾಕ್ಷ್ಯಗಳ ವಿಚಾರಣೆಯಾಗಿದೆ. ಆಗಬೇಕಾಗಿರುವ ಸಾಕ್ಷ್ಯಗಳ ವಿಚಾರಣೆಯಷ್ಟು 170. ಅಂದರೆ ಇದೇ ಸ್ಪೀಡ್ನಲ್ಲಿ ನಡ್ಕೊಂಡು ಹೋದರೆ 15 ವರ್ಷ ವಿಚಾರಣೆನೇ ನಡೆಯುತ್ತಿದ್ರದ್ದು. ಎಷ್ಟು ದಿವಸ ಇರಲಿ ನಾನು ಇನ್ನೂ ಜೈಲಲ್ಲಿ ಅಂತ ಅಪ್ಲಿಕೇಶನ್ ಹಾಕಿದ್ದು, ಬೇಲ್ ಕೊಟ್ಟುಬಿಡಿ ಅಂತ. ವಾದ ಪ್ರತಿವಾದಗಳ ಭರ್ಜರಿಯಾಗಿ ನಡೆದು ಇಲ್ಲಿ ಸುಪ್ರೀಂ ಕೋರ್ಟು ಬೇಲ್ ಕೊಡಬೇಕು ಕೊಡಬಾರ್ದು ಅನ್ನೋ ವಿಷಯದಲ್ಲಿ ಕೇಳಲೇ ಇಲ್ಲ. ಸಮಸ್ಯೆ ಏನಿದೆ ಬಗೆಹರಿಸೋಣ ಬಿಡಿ ಅನ್ನೋ ಥರ ಇತ್ತು ಸುಪ್ರೀಂ ಕೋರ್ಟು. ಏನೇನಾಯಿತು ಅಂತ ಹೇಳ್ತೀನಿ. ದ್ವಿಸದಸ್ಯ ಪೀಠ, ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇತ್ತು. ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್, ಇಬ್ಬರು ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿರ್ತಾರೆ. ದರ್ಶನ್ ಪರವಾಗಿ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡಿದರು. ಭಾರತದ ಅತ್ಯುತ್ತಮ ವಕೀಲರುಗಳ ಪೈಕಿ ಒಬ್ಬರು. ಸಿದ್ಧಾರ್ಥ್ ಲೂತ್ರಾ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಂಡನೆ ಮಾಡಿದ್ರು, ಅರ್ಥಾತ್ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದ್ರು. ಮುಕುಲ್ ರೋಹಟಗಿ ದರ್ಶನ್ ಪರ ವಕೀಲರು ಹೇಳಿದ್ರು, ಈ ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿತ್ತು, ಇಲ್ಲಿ ತನಕ ಬರೀ 10 ಸಾಕ್ಷ್ಯಗಳ ವಿಚಾರಣೆಯಾಗಿದೆ, ಇದನ್ನು ನೋಡಿದ್ರೆ ಇದು ಬೇಗ ಮುಗಿಯೋ ಕೇಸ್ ಅಲ್ಲ ಅನ್ಸುತ್ತೆ ಅಂತ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು, ಜೈಲಿನಲ್ಲಿರುವ ದರ್ಶನ್ಗೆ ಎಲ್ಲ ಸೌಲಭ್ಯಗಳನ್ನು ಕೊಡಲಾಗಿದೆ ಅಂತ. ಮುಕುಲ್ ರೋಹಟಗಿ ಅದಕ್ಕೆ ಹೇಳಿದ್ರು, ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ, ಕ್ವಾರಂಟೈನ್ ಸ್ಥಿತಿಯನ್ನು ಜೈಲಿನಲ್ಲಿ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಈ ರೀತಿ ಹಲವು ಉದಾಹರಣೆಗಳನ್ನು ಕೊಡಬಲ್ಲೆ. 10 ಸಾಕ್ಷ್ಯಗಳ ವಿಚಾರಣೆಯಾಗಿದೆ, ಇನ್ನೂ 150 ಆಗಬೇಕು, ಯಾವಾಗ ಮುಗಿಯೋದಿದು ಅಂತ. ಸ್ವಲ್ಪ ಕಾಯಿರಿ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು. ಮುಕುಲ್ ರೋಹಟಗಿ ಅವರು ಹೇಳಿದ್ರು, ಜುಲೈ ತನಕ ಕಾಯೋಣ ಅಂತ. ಜುಲೈ ತನಕ ಕಾಯೋಣ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು, ಇಲ್ಲ ಇಲ್ಲ ಸ್ವಲ್ಪ ದಿವಸ ನೋಡೋಣ ಇರಿ. ಸಿದ್ಧಾರ್ಥ್ ಲೂತ್ರಾ ಸರ್ಕಾರಿ ವಕೀಲರು ಹೇಳಿದ್ರು, ದರ್ಶನ್ರನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿಲ್ಲ ಅಂತ. ಕ್ವಾರಂಟೈನ್ ಸೆಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈಗ. ಕ್ವಾರಂಟೈನ್ ಸೆಲ್ ಮಾಡಿದ್ದು ಯಾವಾಗ? ಕೊರೋನಾ ಕಾಲದಲ್ಲಿ. ಆವಾಗ ಜೈಲಿನಲ್ಲಿದ್ದ ಒಂದು ಸೆಲ್ಲನ್ನು ಇದು ಕ್ವಾರಂಟೈನ್ ಸೆಲ್ಲು ಅಂತ ಮಾಡಲಾಗಿತ್ತು. ಕೊರೋನಾ ಮುಗಿತಪ್ಪ, ಈಗ ಅದು ನಾರ್ಮಲ್ ಸೆಲ್ಲು ಅಂತ. ಇಟ್ ಈಸ್ ನಾಟ್ ಅ ಕ್ವಾರಂಟೈನ್ ಸೆಲ್ ಎಟ್ ಆಲ್. ಸಿದ್ಧಾರ್ಥ್ ಲೂತ್ರಾ ಸರ್ಕಾರದ ಪರವಾಗಿ ಹೇಳಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಸರ್ಕಾರಿ ವಕೀಲರನ್ನ ಕೇಳ್ತು, 7 ತಿಂಗಳಿಂದ ವಿಚಾರಣೆ ನಡೀತಾ ಇದೆ, 10 ಸಾಕ್ಷ್ಯಗಳ ವಿಚಾರಣೆ ಮಾತ್ರ ಆಗಿದೆ, 1 ವರ್ಷ ಟೈಮ್ ಕೊಡ್ತೀವಿ, ನಂತರ ಆರೋಪಿಗೆ ಬೇಲ್ ಕೊಡಬೇಕಾಗತ್ತೆ, ನೋಡ್ತಾ ಇರಿ ಅಂತ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ದರ್ಶನ್ರ ಕಣ್ಣು ತುಂಬಿಸಿಕೊಳ್ಳಬೇಕು ಅಂತ ಕಾಯ್ತಾ ಇರೋರು ಇನ್ನೊಂದು ವರ್ಷ ವೇಟ್ ಮಾಡಬೇಕು ಅಂತ. ಕನಿಷ್ಠ 1 ವರ್ಷ ವೇಟ್ ಮಾಡಬೇಕು. 1 ವರ್ಷ ಆದಮೇಲೆ ದರ್ಶನ್ ಹೊರಗೆ ಬಂದುಬಿಡ್ತಾರೆ ಜಾಮೀನಿನ ಮೇಲೆ ಅನ್ನೋ ಗ್ಯಾರಂಟಿ ಅಲ್ಲ. 1 ವರ್ಷದಲ್ಲಿ ವಿಚಾರಣೆ ಮುಗಿಸಿ ನೀವು ಇಲ್ಲದೇ ಇದ್ರೆ ಬೇಲ್ ಕೊಡಬೇಕಾಗತ್ತೆ ನೋಡಿ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿದ್ದು. ವಾರದಲ್ಲಿ 2 ದಿನ ವಿಚಾರಣೆ ನಡೆಸಿದ್ರೆ ಆಗೋದಿಲ್ಲ, ಒಂದು ಹಂತದಲ್ಲಿ ಪ್ರತಿದಿನ ವಿಚಾರಣೆ ನಡೆಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಮುಕುಲ್ ರೋಹಟಗಿ ದರ್ಶನ್ ಪರ ವಕೀಲರು ಹೇಳಿದ್ರು, ಇದಕ್ಕೊಂದು ನಿಗದಿತ ಕೋರ್ಟೇ ಇಲ್ಲ,
ಇನ್ಚಾರ್ಜ್ ಕೋರ್ಟ್ ಇದರ ವಿಚಾರಣೆಯನ್ನು ನಡೆಸ್ತಾ ಇದೆ. 1 ವರ್ಷ ಬೇಡ, 6 ತಿಂಗಳೊಳಗೆ ಎಲ್ಲ ಸಾಕ್ಷ್ಯಗಳ ವಿಚಾರಣೆ ಮುಗಿಸ್ಬಿಡೋದಕ್ಕೆ ಹೇಳಿ ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ನವೆಂಬರ್ 3, 2025 ಚಾರ್ಜಸ್ ಫ್ರೇಮ್ ಆಗಿರೋದು. 7 ತಿಂಗಳಲ್ಲಿ 10 ಸಾಕ್ಷ್ಯಗಳ ವಿಚಾರಣೆ ಆಗಿದೆ. ಪ್ರಾಸಿಕ್ಯೂಷನ್ ಹೇಳುವಂತೆ 60 ಪ್ರಮುಖ ಸಾಕ್ಷ್ಯಗಳ ವಿಚಾರಣೆಯ ಅಗತ್ಯ ಇದೆ. ಪ್ರಾಸಿಕ್ಯೂಷನ್ ಒಟ್ಟು 170 ಸಾಕ್ಷಿಗಳಿದ್ದಾರೆ. ಇದರಲ್ಲಿ 172 ಇರಬೇಕು. ಅದರಲ್ಲಿ 120 ಸಾಕ್ಷಿಗಳ ಕ್ರೂಷಿಯಲ್ ಪ್ರಾಸಿಕ್ಯೂಷನ್ ಪ್ರಕಾರ, 120 ಕ್ರೂಷಿಯಲ್. 60 ಜನ ಬಂದು ಹೇಳಬೇಕಾದದ್ದನ್ನು ಕರೆಕ್ಟಾಗಿ ಕಟಕಟೆಯಲ್ಲಿ ಹೇಳಿಬಿಟ್ರೆ ನಮ್ಮ ಕೇಸೇ ಮುಗೀತು ಅಂತಿದ್ದಾರೆ ಪ್ರಾಸಿಕ್ಯೂಷನ್ ಅವರು. 170 ಜನ ಬಂದು ಹೇಳಿ ದರ್ಶನ್ಗೆ ಶಿಕ್ಷೆ ಕೊಡಿಸಬೇಕಾಗಿಲ್ಲ ನಾವು, 60 ನಮ್ಮ ಕ್ರೂಷಿಯಲ್ ಸಾಕ್ಷ್ಯಗಳು. ಆ 60 ಜನ ಬಂದರೆ 60 ಜನ ಬಂದು ಸರಿಯಾಗಿ ಸಾಕ್ಷ್ಯ ಹೇಳಿದ್ರೆ ಸಾಕು ಅಂತ ಪ್ರಾಸಿಕ್ಯೂಷನ್ನಿನ ಕಾನ್ಫಿಡೆನ್ಸ್ ಅಷ್ಟಿದೆ ಈ ಪ್ರಕರಣದಲ್ಲಿ. 272 ಸಾಕ್ಷ್ಯಗಳನ್ನು ಚಾರ್ಜ್ ಶೀಟ್ನಲ್ಲಿ ತೋರಿಸಲಾಗಿದೆ. ಪ್ರತಿವಾದಿಗಳ ವಕೀಲರು ಸಮಯ ಜಾಸ್ತಿ ತಗೊಳ್ಳಬಹುದು, ಆದರೆ ವಿಚಾರಣೆ ತುಂಬ ನಿಧಾನಗತಿಯಲ್ಲಿ ನಡೀತಾ ಇದೆ. ರೆಗ್ಯುಲರ್ ಬೇಸ್ನಲ್ಲಿ ವಿಚಾರಣೆ ಮಾಡಬೇಕಾಗಿದೆ. ಡೇ ಬೈ ಡೇ ಸಾಕ್ಷ್ಯಗಳ ವಿಚಾರಣೆ ನಡೆಸಬೇಕು. ಸಾಕ್ಷ್ಯಗಳ ವಿಚಾರಣೆ ಮುಗಿಸೋದಕ್ಕೆ 1 ವರ್ಷ ಸಮಯ ಕೊಡ್ತೀವಿ. ಆಮೇಲೆ ಜಾಮೀನು ಕೊಡೋ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಜೈಲಿನಲ್ಲಿರುವ ಆರೋಪಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಿ 1 ವರ್ಷದೊಳಗೆ ವಿಚಾರಣೆ ವಿಳಂಬ ಆದರೆ ಆರೋಪಿ ಸೆಷನ್ಸ್ ನ್ಯಾಯಾಲಯಕ್ಕೆ ಬೇಲ್ ಅರ್ಜಿ ಹಾಕಬಹುದು ಅಂತ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಹೇಳ್ತು. ಅಂದರೆ 1 ವರ್ಷ ಸುಮ್ಮನಿದ್ದು ಬಿಡಿ, 1 ವರ್ಷದ ನಂತರ ಸೆಷನ್ಸ್ ಕೋರ್ಟಿಗೆ ನೀವು ಬೇಲ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ದರ್ಶನ್ ಪರ ವಕೀಲರಿಗೆ ಹೇಳಿದೆ. ಕೇಸ್ನಲ್ಲಿ ಏನಾಗ್ತಿದೆ, ಒಂದು ರೆಗ್ಯುಲರ್ ಕೋರ್ಟ್ ಇಲ್ಲ, ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ಗೇನೋ ಸೂಚನೆಯನ್ನು ಕೊಟ್ಟಂಗಿದೆ, ಒಬ್ಬ ಜಡ್ಜ್ ಫಿಕ್ಸ್ ಆಗಲಿ ಇದಕ್ಕೆ ಅನ್ನೋ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಂಗಿದೆ. ಅದರ ಜೊತೆಗೆ 17 ಜನ ಆರೋಪಿಗಳಿದ್ದಾರೆ. ಇದರಲ್ಲಿ 17 ಜನ ಆರೋಪಿಗಳ ಪೈಕಿ 17 ಜನ ವಕೀಲರಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ಸಾಕ್ಷ್ಯವನ್ನು ಹೇಳಿದಾಗ ದರ್ಶನ್ ಪರ ವಕೀಲರು ನಾವು ಪಾಟಿ ಸವಾಲುಗೊಳಪಡಿಸ್ತೀವಿ ಅಂತಾರೆ, ಕ್ರಾಸ್ ಎಕ್ಸಾಮಿನ್ ಮಾಡ್ತೀವಿ ಅಂತ. ಉಳಿದ 16 ಜನನೂ ಬಂದುಬಿಡ್ತಾರಲ್ಲ, ನಾವು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ. ಸಹಜವಾಗಿ ಟೈಮ್ ಎಳ್ಕೊಂಡು ಹೋಗುತ್ತೆ ರೀ, ಸಹಜವಾಗಿ ಟೈಮ್ ಎಳ್ಕೊಂಡು ಹೋಗುತ್ತೆ. ಇದಾದ ಮೇಲೆ ಸುಪ್ರೀಂ ಕೋರ್ಟು ಜೈಲು ಅಧಿಕಾರಿಗಳಿಗೆ ಕೊಡಬೇಕಾದ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಏನೇನಿದೆ ಫೆಸಿಲಿಟಿಗಳನ್ನು ತೊಂದರೆ ಆಗದಂಗೆ ಮಾಡಿಕೊಡಿ, ಜೈಲಿನ ನಿಯಮಗಳಿಗೆ ಒಳಪಟ್ಟು ಅಂತ. ಜೈಲಿನ ನಿಯಮಗಳಿಗೆ ಒಳಪಟ್ಟು ಏನೇನು ಮಾಡಬೇಕು ಮಾಡಿ ಅಂತ. ದರ್ಶನ್ ಜೊತೆಗೆ ಆರೋಪಿಗಳಾಗಿರುವ ಇನ್ನು 3 ಜನ ನಮ್ಮನ್ನು ಚಿತ್ರದುರ್ಗ ಜೈಲಿಗೆ ಕಳಿಸ್ಬಿಡಿ ದಯವಿಟ್ಟು ಅಂತ ಕೇಳಿದ್ರಂತೆ. ಯಾಕೆ ಅಂದರೆ 1 ವರ್ಷ ಅಂತೂ ಬೇಲ್ ಸಿಗೋದಿಲ್ಲ. ನೋಡಿ, ದರ್ಶನ್ ಸುಪ್ರೀಂ ಕೋರ್ಟಿಗೆ ಬೇಲ್ ಹೋಗಿದ್ದರ ಪರಿಣಾಮ, ಬೇಲ್ ಅಪ್ಲಿಕೇಶನ್ ಹಾಕಿದ್ದರ ಪರಿಣಾಮ ಏನು ಅಂದರೆ ಉಳಿದವರಷ್ಟು 1 ವರ್ಷ ಜೈಲಿನಲ್ಲಿರ್ಬೇಕೀಗ. ಉಳಿದವರೆಲ್ಲರೂ 1 ವರ್ಷ ಜೈಲಿನಲ್ಲಿರ್ಬೇಕು. 3 ಜನ ಹೇಳಿದ್ರಂತೆ ನಮ್ಮನ್ನು ಚಿತ್ರದುರ್ಗ ಜೈಲಿಗೆ ಕಳಿಸಿ ಅಂತ. ಯಾಕೆ ಅಂತ ಕೇಳಿದ್ರೆ 1 ವರ್ಷ ಯಾರು ಹೇಗ್ತಾರೆ ಇಲ್ಲಿ ಅಂತ. ಅರ್ಥ ಆಯ್ತಾ ನಿಮಗೆ? 1 ವರ್ಷ ಯಾರು ಹೇಗುತ್ತಾರೆ ಇಲ್ಲಿ ಅಂತ ವಕೀಲರು ಮಾತಾಡಿದ್ದಾರೆ. ಸಾಕೇತ್ ಅಂತ ಸುಪ್ರೀಂ ಕೋರ್ಟ್ ವಕೀಲರು, ಸುಧನ್ವಾ ಅಕ್ಯೂಸ್ ನಂಬರ್ 3 ಪವನ್ ಪರ ವಕೀಲರು. ಜೈಲಲ್ಲಿರುವಾಗ ಹಿ ಈಸ್ ಎನ್ ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಆಚೆ ಬರೋಕ್ಕೆ ಅಫ್ಕೋರ್ಸ್ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಒಂದು ಸತಿ ಕ್ಯಾನ್ಸಲೇಷನ್ ಮಾಡಿದ ಮೇಲೆ ಅವ್ರಿಗೆ ಆ ಅವಕಾಶ ಕೆಳಗಿಂದ ಸಿಗೋದು ಕಷ್ಟ ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ಕೊಂಡಿದ್ರು. ಇಲ್ಲಿ ರಿಟ್ ಪಿಟಿಷನಲ್ಲಿ ಅವ್ರು ಕೇಳಿದ್ದೇನೆಂದರೆ, ಜೈಲ್ ಒಳಗೆ ನನಗೆ ಏನು ಅಮ್ಯುನಿಟೀಸ್ ಬೇರೆಯವ್ರಿಗೆ ಸಿಗ್ತಾ ಇದೆ, ಫ್ಯಾಮಿಲಿ ಅವ್ರ ಹತ್ರ ಮಾತಾಡೋಕ್ಕೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇದೆ, ನನಗೆ ಅವೆಲ್ಲ ಕರೆಕ್ಟಾಗಿ ಸಿಗ್ತಾ ಇಲ್ಲ, ನನಗೆ ಒಂದು ಸಪ್ರೇಟ್ ಸೆಲ್ಲಲ್ಲಿ ಹಾಕಿದ್ದಾರೆ ಅಂತ ಅವ್ರ ಸಬ್ಮಿಷನ್ ಇದ್ದಿದ್ದು. ನನಗೆ ಇವಾಗ 272 ವಿಟ್ನೆಸಸ್ ಇನ್ನೂ ಎಕ್ಸಾಮಿನ್ ಆಗಬೇಕು. ಟ್ರಯಲ್ ಎಲ್ಲ ನಡೀತಾ ಇದೆ. ಟ್ರಯಲ್ ನಡೆಯುವಾಗ ಇಷ್ಟೆಲ್ಲ ವಿಟ್ನೆಸಸ್ನ ಎಕ್ಸಾಮಿನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಹತ್ರ ಲಾಸ್ಟ್ ಹಿಯರಿಂಗಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ಕೊಂಡಿತ್ತು, ಎಷ್ಟು ಮಾಡಿದ್ದೀರಾ ಆಲ್ರೆಡಿ ಎಕ್ಸಾಮಿನೇಷನ್, ಇನ್ನು ಎಷ್ಟು ಮಾಡೋಕ್ಕಿದೆ ಅಂತ. ಆವಾಗ ಈ ಆರ್ಡರ್ ಕೊಟ್ಟಿದ ನಂತರ ಸ್ಟೇಟ್ ಗೌರ್ಮೆಂಟ್ ಇವತ್ತೊಂದು ಎಫಿಡೇವಿಟ್ ಫೈಲ್ ಮಾಡಿದ್ರು. ಆ ಎಫಿಡೇವಿಟಲ್ಲಿ ಅವ್ರು ಹೇಳ್ಕೊಂಡ್ರು 150 ವಿಟ್ನೆಸಸ್ನ ನಾವು ಎಕ್ಸಾಮಿನ್ ಇನ್ನು ಕರೆಕ್ಟಾಗಿ ಮಾಡಲೇಬೇಕು. ಅದರಲ್ಲೂ ಕೂಡ 60 ಇಂಪಾರ್ಟೆಂಟ್ ವಿಟ್ನೆಸಸ್ ಇದ್ದಾರೆ. ಆ 60 ಜನನ ಮಾಡೋಕ್ಕೆ ನಮಗೆ ಅವಕಾಶ ಬೇಕು, ಅವಾಗ ತನಕ ಇವ್ರಿಗೆ ಬೇಲ್ ಕೊಡಬಾರ್ದು ನೀವು ಅಂತ ಅವ್ರು ಸ್ಟೇಟ್ ಗೌರ್ಮೆಂಟ್ ಕೇಳ್ಕೊಂಡಿದ್ದು. ಸೊ ಪೆಟಿಷನ್ ಹ್ಯಾಸ್ ಬಿನ್ ಡಿಸ್ಪೋಸ್ಡ್ ಆಫ್ ಟುಡೇ ವಿತ್ ದ ಡೈರೆಕ್ಷನ್
1 ವರ್ಷದಲ್ಲಿ 60 ವಿಟ್ನೆಸಸ್ನ ಕರೆಕ್ಟಾಗಿ ಮಾಡಿ ಆಮೇಲೆ ನೋಡೋಣ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅಂತ. ಬೇಲ್ ಅಪ್ಲಿಕೇಶನ್ ವಿಚಾರಣೆಗೆ ಬಂದಾಗ ಮೊದಲನೇದಾಗಿ ಹೇಳಿದ್ದು ಇದರಲ್ಲಿ 250ಕ್ಕಿಂತ ಹೆಚ್ಚು ಸಾಕ್ಷಿಗಳಿದ್ದಾರೆ. ಇನ್ನು ಕೇವಲ 7 ತಿಂಗಳಲ್ಲಿ ಬರೀ 10 ವಿಟ್ನೆಸ್ಗಳು ಎಕ್ಸಾಮಿನ್ ಆಗಿರೋದು. ಈ ಸ್ಪೀಡಲ್ಲೇ ಹೋಗೋದಾದರೆ ಇನ್ನೂ ಎಕ್ಸಾಮಿನ್ ಆಗೋದು 7-8 ವರ್ಷ ಮಿನಿಮಮ್ ಆಗುತ್ತೆ. ಅಲ್ಲಿವರೆಗೂ ನಾನು ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿ, ಯಾಕೆಂದರೆ ಒಂದು ಪ್ರಿಸಂಪ್ಷನ್ ಇದೆ ಕಾನೂನಲ್ಲಿ, ಇನ್ನೋಸೆಂಟ್ ಅಂಟುಲ್ ಪ್ರೂವನ್ ಗಿಲ್ಟಿ ಅಂತ. ಹಾಗಾಗಿ ಆ ಪ್ರಿಸಂಪ್ಷನ್ ಇರೋದ್ರಿಂದ ಬೇಲ್ ಕೊಡಿ ಅಂತ ಒಂದು. ಹಾಗೆ ಕಾರಾಗೃಹದಲ್ಲಿ ಇರೋವಂಥ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು 2 ಗ್ರೌಂಡ್ಸ್ ಮೇಲೆ ದರ್ಶನ್ ಅವರು ಇದು ಮಾಡಿದರು, ಹೈಕೋರ್ಟನ್ನು ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದರು. ಕರೆಕ್ಟ್ ಇದೆಯಲ್ವಾ ಲೆಕ್ಕಾಚಾರ? 7 ತಿಂಗಳಲ್ಲಿ 10 ಸಾಕ್ಷ್ಯಗಳ ವಿಚಾರಣೆ ಆಗಿದೆ ಅಂದರೆ 100 ಸಾಕ್ಷ್ಯಗಳ ವಿಚಾರಣೆಗೆ ಎಷ್ಟು ಬೇಕು? ಹಕ್ಕಳಿ ಲೆಕ್ಕ. ಅಷ್ಟು ದಿವಸ ಇರೋದಕ್ಕಾಗತ್ತಾ ಜೈಲಿನಲ್ಲಿ ಅಂತ. 1 ವರ್ಷನಾದರೂ ಕನಿಷ್ಠ ಇರಪ್ಪ, ಆಮೇಲೆ ನೋಡೋಣ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಕಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.